ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಮ್ಯಾಚ್ KKR ವರ್ಸಸ್ ಪಂಜಾಬ್ ಕಿಂಗ್ಸ್ ನಡುವೆ ನಡೀತಾ ಇದೆ. ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡ್ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಮೇಲೆ ಇರಲಿ ಅಂತ ಕೇಳ್ಕೊತ ಬನ್ನಿ. ಇವಾಗ ಮ್ಯಾಚ್ ಬಗ್ಗೆ ಮಾತಾಡ್ಕೊಂಡ್ಬರೋಣ. ಸೊ ಗೈಸ್, ಮೊದಲನೇದಾಗಿ ಇವತ್ತು ನಡೀತಾ ಇರೋದು ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಪಂಜಾಬ್ ಮತ್ತೆ KKR ಯಾವಾಗಲೇ ಮ್ಯಾಚ್ ಆಡಿದ್ರು ಒಂದು ಥ್ರಿಲ್ಲರ್ ನ ಕೊಡ್ತಾರೆ. ಒಂದು ಹೈಯೆಸ್ಟ್ ಚೇಸಿಂಗ್ ಥ್ರಿಲ್ಲರ್ ಕೊಡ್ತಾರೆ, ಇನ್ನೊಂದು ಲೋಯೆಸ್ಟ್ ಡಿಫೆಂಡಿಂಗ್ ಥ್ರಿಲ್ಲರ್ ಕೊಡ್ತಾರೆ. ಅದು ಕೊಡ್ತಾ ಇರೋದು ಯಾರಪ್ಪ ಅಂತಂದ್ರೆ ಪಂಜಾಬ್ ಅವರು. ಅದು ಮಾಂಜಾ ಪಾಪ ಸಿಗ್ತಾ ಇರೋದು ಯಾರಿಗೆ ಅಂದ್ರೆ KKR ಅವ್ರಿಗೆ. ಇವತ್ತಿನ ಮ್ಯಾಚ್ ನಡೀತಾ ಇರೋದು ಅವರ ಹೋಮ್ ಗ್ರೌಂಡ್ ಅಲ್ಲಿ. ಅವರ ಹೋಮ್ ಗ್ರೌಂಡ್ ಅವ್ರಿಗೆ ಸೂಟ್ ಆಗ್ತಾ ಇಲ್ಲ ಅಂತ ಅಜಿಂಕ್ಯ ರಾವನೆ ಅವರು ಸ್ಟಾರ್ಟಿಂಗ್ ಇಂದ ಬಡ್ಕೊಳ್ತಾ ಇದ್ದಾರೆ. ಮೇಲೆ ಬ್ಲೇಮ್ ಮಾಡ್ತಾರೆ, ಸೆಟ್ ಆಗೋ ತರ ಪಿಚ್ ಮಾಡ್ತಾ ಇಲ್ಲ ಅಂತ ಅವರು. ನಾನು ಮಾಡಿದ್ದೆ ಮಾಡ್ತೀನಿ, ನೀನು ಆಡಿದ್ದೆ ಆಡು ಅಂತ ಅವ್ರ ಪಾಡ್ಗೆ ಅವ್ರು ಇದ್ದಾರೆ, ಇವ್ರ ಪಾಡ್ಗೆ ಇವ್ರು ಮಾಡ್ತಾರೆ. ಒಟ್ಟಲ್ಲಿ ಹೇಳ್ಬೇಕು ಅಂತಂದ್ರೆ ನನ್ನ ಪ್ರಕಾರ KKR ತಂಡನೇ ಅಲ್ಲ ಗುರು. ಹೆಂಗಿತ್ತು ಗುರು ತಂಡ ಗೌತಮ್ ಗಂಭೀರ್ ಅಂಡರಲ್ಲಿ. ವೆಂಕಿಗೆ ಎಷ್ಟೋ ಕೊಟ್ಟಿರೋದು ಕೋಟಿ, 23 ಕೋಟಿ. ಅವರೇ ವೆಂಕಿ ಎಲ್ಲಾರನ್ನು ಮಂಕಿ ಮಾಡ್ಬಿಟ್ಟಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಯಾರು ಕೂಡ ಕ್ಲಿಕ್ ಆಗ್ತಾ ಇಲ್ಲ ಗುರು. ಮೊದಲನೇದಾಗಿ ಸುನಿಲ್ ನಾರಾಯಣ್ ಮತ್ತೆ ವರುಣ್ ಚಕ್ರವರ್ತಿನ ರೀಡೇ ಮಾಡಕ್ ಆಗ್ತಿರ್ಲಿಲ್ಲ ಲಾಸ್ಟ್ ಇಯರ್ IPL ಅಲ್ಲಿ. ಅದಕ್ಕೆ ಅವರು ಮೇನ್ ರೀಸನ್ ಅರ್ಧ ಪಿಲ್ಲರ್ ನಿಂತಿದ್ದೆ ಅವರಿಬ್ಬರ ಸ್ಪಿನ್ನರ್ ಮೇಲೆ, ಡಿಒ ಮೇಲೆ. ಅವರಿಬ್ರು ವಿಕೆಟ್ ತಗೊಳ್ತಾ ಇದ್ರು, ಅದಕ್ಕೋಸ್ಕರ ಲೈಕ್ ಆರಾಮ್ಸೆ ಗೆಲ್ತಾ ಇದ್ರು. ಬಟ್ ಈ ಸೀಸನ್ ಅಲ್ಲಿ ಇನ್ನೊಂದು ರೀಸನ್ ಏನಪ್ಪಾ ಅಂತಂದ್ರೆ ಗೌತಮ್ ಗಂಭೀರ್ ಮತ್ತೆ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಅಂತ ಹೇಳ್ತೀನಿ. ಗೌತಮ್ ಅಂಡರ್ ಅಲ್ಲಿ ಏನೋ ಒಂಥರ ರೋರ್ ಮಾಡ್ತಿದ್ರು ಗುರು, ಯೂಸ್ ಆಗಿ ರೋರ್ ಆಗ್ತಿತ್ತು. ಬಟ್ ಎಲ್ಲ ಒಂದ್ ಕಡೆ ಅದು ಕೂಡ ಡಮ್ಮಿ ಆಗ್ತದೆ. ಗೌತಮ್ ಗಂಭೀರ್ ಅವರಿಗೆ ಆಲ್ರೆಡಿ ಇಂಡಿಯನ್ ಕೋಚ್ ಆಗಿರೋದು ನಿಮ್ಗೆ ಗೊತ್ತೇ ಇದೆ. ಶ್ರೇಯಸ್ ಅಯ್ಯರ್ ಅವರು 30 ಕೋಟಿ ಕೇಳಿದ್ರಂತೆ. ನೀವು ಸುಮ್ಮನೆ ಸೈಲೆಂಟ್ ಆಗಿ ಕೊಟ್ಬಿಟ್ಟಿದ್ರೆ ಆಗೋಗಿರೋದು. 30 ಕೋಟಿ ನೀನು ಅರ್ಹ ಅಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ಸೊ ನಾನು ಯಾಕೆ 30 ಕೋಟಿ ಅರ್ಹ ಅಂತ ಪದೇ ಪ್ರೂವ್ ಮಾಡ್ಕೊಂಡಿದ್ದು ಶ್ರೇಯಸ್ ಅಯ್ಯರ್ ಅವರು. ಅವರ ಕ್ಯಾಪ್ಟನ್ಸಿಯಲ್ಲಿ ಲೋಯೆಸ್ಟ್ IPL ಡಿಫೆಂಡಿಂಗ್ 114 ಅದು ಮಾಡಿದಂತ ಪಂಜಾಬ್ ಅವರು ಅವ್ರು ಕೊಟ್ಟಿರೋ ಪ್ರೀತಿದಿಂದ ಕೊಟ್ಟಿರೋ ದುಡ್ಡಿಗೆ ವರ್ತ್ ಇದಾರೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ವರ್ತ್ ಇದಾರೆ. ಸೊ ಅದೇ ರೀತಿನೇ ಪಂಜಾಬ್ ತಂಡ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು. ಅವರು ಕೂಡ ಕ್ವಾಲಿಫೈ ಆಗೋರು ಅಂತ ಹಾಟ್ ಫೇವರೇಟ್ ಅಲ್ಲಿ ಇರುವಂತವ್ರು. ಸೊ ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಲೈಕ್ ಸೇಡ್ ನ ತೀರ್ಸೋಕೆ ಅಂತಾನೆ ಕಾಯ್ತಾ ಇರ್ತಾರೆ KKR ಅವರು. KKR ಅವರು ಪಾಪ ಎಷ್ಟು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಅಂತಂದ್ರೆ, ಏನ್ ಗುರು ನಮ್ದು ಚಾಂಪಿಯನ್ಸ್ ತಂಡ ಗೋಲ್ಡನ್ ಇದೆಲ್ಲ ಹಾಕೊಂಡಿದೀವಿ, ಬಟ್ಟಿ ಎಲ್ಲ ಕಟ್ಕೊಂಡಿದೀವಿ, ಏನಕ್ಕೆ ನಮ್ಗೆ ಹಂಗ ಆಗ್ತಾ ಇಲ್ಲ. ಮತ್ತೆ ಕಮ್ ಬ್ಯಾಕ್ ಮಾಡಕ್ ನೋಡ್ತಾ ಇದ್ರೆ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿ ಕೊರತೆ ಕಾಣಿಸ್ತಾ ಇದೆಯಾ? ನನ್ನ ಪ್ರಕಾರ ಅಜಿಂಕ್ಯ ರಹಾನೆ ಕೊರತೆ ಇಲ್ಲ ಗುರು. ಕ್ಯಾಪ್ಟನ್ಸಿ ಚೆನ್ನಾಗಿದೆ, ಬಟ್ ಇಲ್ಲಿ ಪ್ಲೇಯರ್ಸ್ ಗಳು ಆಡದೇನೆ ಇದ್ರೆ ಏನ್ ಮಾಡಕ್ಕಾಗತ್ತೆ ಹೇಳಿ. ಅಂದ್ರೆ ತುಂಬಾ ಚೇಂಜ್ ಮಾಡ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ಪಾಪ ಒಂದ್ ಕಡೆ ಗುರ್ಬಾಜ್ ಅವ್ರಿಗೆ ಚಾನ್ಸ್ ಸಿಕ್ಲಿಲ್ಲ ಅಂತ ಇದು. ಗುರ್ಬಾಜ್ ಅವ್ರಿಗೆ ಚಾನ್ಸ್ ಕೊಟ್ರು, ಅವರು ಕೂಡ ಬೇಗ ಔಟ್ ಆದ್ರು. ಕ್ವಿಂಟನ್ ಡಿಕಾಕ್ ಅವ್ರು ಚೆನ್ನಾಗಿ ಆಡ್ತಾ ಇದ್ರು, ಅವ್ರನ್ನ ಯಾಕೆ ಕಿತ್ತಾಕರು ಅಂತ ಗೊತ್ತಾಗಿಲ್ಲ. ಯಾಕೋ ಈ ವರ್ಷ ಅವರು ಫಾರ್ಮ್ ಅದಿಲ್ಲ. ಆಮೇಲೆ ವೆಂಕಟೇಶ್ ಅಯ್ಯರು ಹೊಡಿತಾ ಇಲ್ಲ. ಜೊತೆಗೆ ಅಂಗರೀಶ್ ಪಾಪ ಅವ್ರೊಬ್ಬರೇ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ರಘುವಂಶಿ ಒಬ್ಬರೇ ಪಾಪ ಚೆನ್ನಾಗಿ ಆಡ್ತಾ ಇರೋದು. ಅವ್ರನ್ನ ತಗೊಂಡೋಗಿ ನೀವು 5ನೇ ಜಾಗಕ್ಕೆ ತಂದು ಇಳಿಸ್ತಾ ಇದೀರಾ. ಕೆಲವೊಂದ್ಸತಿ ನೋ ಬ್ರೈನರ್ ಅಂತ ಅನ್ಸುತ್ತೆ KKR ಅವ್ರ ಮ್ಯಾನೇಜ್ಮೆಂಟ್. ಅಂಡ್ DJ ಬ್ರಾವೋ ಬರೀ ಪೋಸ್ಟ್ ಕೊಡೋದೇ ಆಯ್ತು ಕ್ಯಾಮ್ರಾ ಮುಂದೆ. ಒಂದು ಮ್ಯಾಚ್ ಅಜಿಂಕ್ಯ ರಹಾನೆ ಸೋತು ಅವರೇ ಬ್ಲೇಮ್ ತಗೊಂಡ್ರು. ಸೊ ನಾನು ಅವ್ರದ್ದು ರಿವ್ಯೂ ತಗೋಬೇಕಾಯ್ತು, ಯಾಕೆ ತಗೊಂಡಿಲ್ಲ ನನಗೆ ಗೊತ್ತಾಗಿಲ್ಲ ಅಂತ ಅವ್ರೆ. ಬಟ್ ನನಗೆ ಅನಿಸ್ತಾ ಇರೋದು ರಿವ್ಯೂ ಪ್ರಾಬ್ಲಮ್ ಅಲ್ಲ. ನಿಮ್ಮ ಹತ್ರ ವಿಕೆಟ್ಸ್ ಇನ್ ಹ್ಯಾಂಡ್ಸ್ ಇದೆ. ನೀವು ಜಸ್ಟ್ ಕೇವಲ ಹೊಡಿತಾ ಇದ್ದು 20ರಿಂದ 30 ರನ್, ಇನ್ನೂ 4ರಿಂದ 5 ಓವರ್ ಇತ್ತು. ನೀವು ಯಾಕೆ ಅಷ್ಟು ಇಂಟೆಂಡ್ ಅರಿ ಮಾಡಕ್ ಹೋಗಿ ಔಟ್ ಆದ್ರೆ ನಂಗೆ ಅರ್ಥ ಆಗಿಲ್ಲ. ನೀವು ಆರಾಮ್ಸಿ ಕುಟಿಕೊಂಡಿದ್ರೆ ಸಾಕಾಗ್ತಿತ್ತು. ಬಟ್ ಎನಿವೇಸ್ ಗೈಸ್, ಮ್ಯಾಚ್ ಮುಗ್ದೋಗಿದೆ. ಅದೆಲ್ಲ ನಾವು ಈಗ ಡಿಸ್ಕಷನ್ ಮಾಡಿದ್ರೆ ವೇಸ್ಟ್ ಅನ್ಸುತ್ತೆ. ಬಟ್ ಇವತ್ತಿನ ಮ್ಯಾಚ್ ನನಗೆ ಅನಿಸ್ತಾ ಇರೋದು ಹೆವಿ ಥ್ರಿಲ್ಲರ್ ಅನ್ಸುತ್ತೆ. ಸೊ ಎರಡೂ ಕಡೆನೂ ಕೂಡ ಚೇಂಜಸ್ ಏನಾದ್ರು ಇರುತ್ತಾ ಅಂತ ಕೇಳಿದ್ರೆ ಪಂಜಾಬ್ ಕಡೆ ಏನು ಚೇಂಜಸ್ ಇರಲ್ಲ. ಬಟ್ KKR ಕಡೆ ಮೊಯಿನ್ ಅಲಿ ಜಾಗದಲ್ಲಿ ಮೇ ಬಿ ನನಗನ್ನಿಸ್ತಾ ಇರೋದು ಇವತ್ತು ಕ್ವಿಂಟನ್ ಡಿಕಾಕ್ ಅವ್ರು ಬರ್ತಾರೆ. ಕ್ವಿಂಟನ್ ಡಿಕಾಕ್ ಗುರ್ಬಾಜ್ ಅವರು ಓಪನಿಂಗ್ ಮಾಡ್ತಾರೆ. ಜೊತೆಗೆ ಅದಾದ್ಮೇಲೆ ಸುನಿಲ್ ನಾರಾಯಣ್ ಅವರು ಏನೋ ಬೇಗ ಯಾರು ಒಬ್ಬರೆಲ್ಲ ಔಟ್ ಆಯ್ತು ಅಂತಾನೆ ಬರ್ಬೋದು. ಇಲ್ಲಾಂದ್ರೆ ಸುನಿಲ್ ನಾರಾಯಣ್ ಬರೋದೇ ಡೌಟ್ ಇದೆ. ಸೊ ಸೆಕೆಂಡ್ ಆಪ್ಷನ್ ಅಲ್ಲಿ ಅಜಿಂಕ್ಯ ರಹಾನೆ ಇಳಿತಾರೆ, ಅದಾದ್ಮೇಲೆ ರಘುವಂಶಿ ಇಳಿತಾರೆ, ಅದಾದ್ಮೇಲೆ ರಿಂಕು ಸಿಂಗು, ಆಂಡ್ರ್ಯೂ ರಸಲ್, ಅದಾದ್ಮೇಲೆ ರಮನ್ದೀಪ್ ಸಿಂಗ್ ನ ಇಳಿಸ್ತಾರೆ ಅಂತ ಅನಿಸ್ತಾ ಇದೆ. ಸೊ ಇವ್ರೇನಾದ್ರು ಮತ್ತೆ ರಮನ್ದೀಪ್ ಸಿಂಗ್ ನ ತಗೊಂಡು ಯೂಸೇ ಮಾಡ್ಕೊಂಡಿಲ್ಲ ಅಂತಂದ್ರೆ ನನ್ನ ಪ್ರಕಾರ ಅವ್ರನ್ನ ಆಡ್ಸೋದೇ ವೇಸ್ಟ್ ಅಂತ ಅನ್ಸುತ್ತೆ. ಇನ್ನು ಹೆಡ್ ಟು ಹೆಡ್ ನೋಡೋಕ್ಕಿಂತ ಮುಂಚೆ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಗೈಸ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ ಡನ್. ಇವಾಗ ಹೆಡ್ ಟು ಹೆಡ್ ಕಡೆ ನೋಡ್ಕೊಬರೋಣ ಬನ್ನಿ. ಹೆಡ್ ಟು ಹೆಡ್ ಕಡೆ ನೋಡಂಗಿದ್ರೆ ಇಲ್ಲಿ ತನಕನೂ KKR ವರ್ಸಸ್ PBKS 34 ಮ್ಯಾಚ್ಗಳನ್ನ ಆಡಿದ್ದಾರೆ ಗೈಸ್. ಅದ್ರಲ್ಲಿ 21 ಮ್ಯಾಚ್ಗಳು ಈ ಕಡೆ KKR ಗೆದ್ದಿದ್ದಾರೆ ಅಂಡ್ ಈ ಕಡೆ 13 ಮ್ಯಾಚ್ಗಳು ಪಂಜಾಬ್ ಅವ್ರು ಗೆದ್ದಿದ್ದಾರೆ. ಓವರ್ ಆಲ್ ನೋಡ್ತಾ ಇದ್ರೆ KKR ಅವ್ರು ಸ್ವಲ್ಪ ಡಾಮಿನೇಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ರೀಸೆಂಟ್ ಇಯರ್ಸ್ ಅಲ್ಲಿ ಆತರ ಇಲ್ಲ. ರೀಸೆಂಟ್ ಇಯರ್ಸ್ ಅಲ್ಲಿ ಡಾಮಿನೇಟ್ ಮಾಡಿದ್ರೆ ಹಳೆ ವರ್ಷಗಳಲ್ಲಿ ಗೆದ್ದಿರೋದಿಲ್ಲ. ಹೌದು. ಸೊ ಪಂಜಾಬ್ ರೀಸೆಂಟ್ ಆಗಿ ತುಂಬಾ ಡಾಮಿನೇಟ್ ಮಾಡಿದೆ. ಅಂಡ್ ಮೋರ್ ಓವರ್ ನೆನಪಿದ್ಯಾ ಗೈಸ್, ಇವರಿಬ್ಬರ ಮಧ್ಯದಲ್ಲೇ ಫೈನಲ್ ಬಿದ್ದಿರುತ್ತೆ. ಮೇ ಬಿ ನಾನು ಡಾಮಿನೇಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀನಿ. ಸೊ ಪಂಜಾಬ್ ಅವ್ರು ಯಾವಾಗ ಸೋಲ್ತಾರೆ ಗೊತ್ತಾ ಫೈನಲ್ KKR ಮೇಲೆ, ಅವತ್ತಿಂದ ಡಾಮಿನೇಷನ್ ಕಾಣಿಸ್ತದೆ ಅಂತ ಅನಿಸ್ತದೆ ನನಗೆ ಪರ್ಸನಲ್ ಆಗಿ. ಯಾಕಂದ್ರೆ ಸೋಲ್ತಾರೆ 200+ ಅವರು ಹೊಡಿತಾರೆ, ಇವರು 200 ಚೇಸ್ ಮಾಡ್ತಾರೆ. ಸೊ ಪಿಯೂಷ್ ಅವರ ಕಾಂಟ್ರಿಬ್ಯೂಷನ್ ಅದರಿಂದನೇ ಮೇನ್ ಗೆಲ್ಲಕ್ಕೆ ರೀಸನ್ ಆಯ್ತು ಅಂತ ಹೇಳ್ತೀನಿ. ಮನೀಶ್ ಪಾಂಡೆ ಅವರು ಕೂಡ ಹೊಡಿತಾರೆ ಬಿಡಿ, ಅದು ಸೆಕೆಂಡ್ರಿ ಪಾಪ. ಬಟ್ ಇಲ್ಲಿ ಲಾಸ್ಟ್ ಅಲ್ಲಿ ಫಿನಿಶಿಂಗ್ ಮಾಡೋ ಅಂತ ಬಂದಾಗ ಟಚ್ ಎತ್ತು ಕೊಟ್ಟಿದ್ದು ಪಿಯೂಷ್ ಚಾವಲ್ ಅವರು 4 ರನ್ಸ್ ಹೊಡೆದು ವಿನ್ ಮಾಡಿಸ್ತಾರೆ. ಬಟ್ ಅದಕ್ಕೋಸ್ಕರನೇ ಮೇ ಬಿ ಪಂಜಾಬ್ ಅವರು ಒಂದು ಜಿದ್ನ ತಗೊಂಡು ಇವ್ರ ಮೇಲೆ ಹೆಂಗಾರ ರಿವೆಂಜ್ ತೀರ್ಸ್ಕೊಂತೀನಿ ಅಂತ ಅನ್ಬಿಟ್ಟು ಹೈಯೆಸ್ಟ್ ಚೇಸ್ ಮಾಡ್ತಾರೆ, ಲೋಯೆಸ್ಟ್ ಡಿಫೆಂಡ್ ಮಾಡ್ಕೊಂತಾರೆ. ಇನ್ನು ಇವರಿಬ್ರು ಮಧ್ಯೆ ಹೈಯೆಸ್ಟ್ ಸ್ಕೋರ್ ಬಂದು 262 ಪಂಜಾಬ್ ಅವ್ರು ಹೊಡೆದಿರೋದು. ಅಂಡ್ ಈ ಕಡೆ ಲೋಯೆಸ್ಟ್ ಸ್ಕೋರ್ ಬಂದು 95, ಈ ಕಡೆ KKR ಅವ್ರು ಹೊಡೆದಿರೋದು. ಇಲ್ಲಿ KKR ಅದೇ 114 ಡಿಫೆಂಡ್ ಮಾಡ್ಕೊಂಡ್ರಲ್ಲ ಗುರು. ಸೊ
ಒಟ್ನಲ್ಲಿ ಪ್ರೀತಿ ಜಿಂತಾ ಹೊಸ ಶಾರುಖ್ ಖಾನ್ ನನಗನ್ನಿಸ್ತಾ ಶಾರುಖ್ ಖಾನ್ ಅವ್ರು ಬರೋ ಡೌಟ್ ಇದೆ ಇವತ್ತಿನ ಇಲ್ಲ ಬಂದೇ ಬರ್ತಾರೆ. ಶಾರುಖ್ ಖಾನ್ ಯಾಕೋ ಸ್ವಲ್ಪ ಶೂಟಿಂಗ್ ಬಿಸಿಲಿ ಇರ್ತಾರೆ ಏನೋ, ಬಟ್ ನನ್ನ ಪ್ರಕಾರ ಸಪೋರ್ಟ್ ಮಾಡೋದಕ್ಕೆ ಬಂದೇ ಬರ್ತಾರೆ. ಅಂಡ್ ಮೋರ್ ಓವರ್ ಇನ್ನೊಂದೇನಪ್ಪ ಅಂತಂದ್ರೆ ನನಗನ್ನಿಸ್ತಾ ಇರೋದು ಇವತ್ತು ಈಡನ್ ಗಾರ್ಡನ್ಸ್ ಅಲ್ಲಿ KKR ಅವ್ರು ಗೆಲ್ತಾರೆ ಅಂತ ಅನಿಸ್ತಾ ಇದೆ, ಪಂಜಾಬ್ ಅವ್ರು ಸೋಲ್ತಾರೆ ಅಂತ ಅನಿಸ್ತಾ ಇದೆ. ಟೀಮ್ ಚೆನ್ನಾಗಿದೆ ಪಂಜಾಬ್ ಅವ್ರದ್ದು, ನಾನು ಇಲ್ಲ ಅಂತ ಹೇಳ್ತಲ್ಲ. ಬಟ್ ಎನಿವೇಸ್ ಗೈಸ್, KKR ಅವ್ರ ಮೇಲೆ ಯಾಕೆ ನಂಬಿಕೆ ಹೇಳ್ಬೇಕಂದ್ರೆ ಹೋಮ್ ಸಪೋರ್ಟ್, ಆಮೇಲೆ ಪಿಚ್ಚು ಚೆನ್ನಾಗಿ ಸ್ವಲ್ಪ ಅಟ್ಲೀಸ್ಟ್ ಇಷ್ಟು ಮ್ಯಾಚಸ್ ಆಡಿದ್ದಾರೆ, ಸೋತಿದಿರ ಹೋಮ್ ಮ್ಯಾಚಸ್. ಈಗ ಪಿಚ್ ಮೇಲೆ ಅವ್ರಿಗೆ ಗೊತ್ತಾಗಿರುತ್ತೆ ಅಂತ, ಅವ್ರಿಗೆ ಜಿಗುಸಿ ಬಂದ್ಬಿಡೈತೆ ಆಲ್ರೆಡಿ. ಬಟ್ ಎನಿವೇಸ್ ಗೈಸ್, ನಾವು ವರುಣ್ ಚಕ್ರವರ್ತಿ ಮತ್ತೆ ಇವ್ರನ್ನ ಸುನಿಲ್ ನರವ್ರನ್ನ ಬ್ಯಾಕಪ್ ಮಾಡ್ತಾ ಇದೀರಿ, ಚೆನ್ನಾಗಿ ವಿಕೆಟ್ಸ್ ತಗೊಳ್ತಾರೆ ಅಂತ ಅನಿಸ್ತಾ ಇದೆ. ಇನ್ನು KKR ಕಡೆ ಹೈಯೆಸ್ಟ್ ರನ್ ಯಾರು ಹೊಡಿತಾರೆ ಅಂತಂದ್ರೆ ನಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಕ್ವಿಂಟನ್ ಡಿಕಾಕ್ ಅವ್ರ ಕಡೆಯಿಂದ ಬರ್ಬೋದು ಅಂತ ಅನ್ಕೊಂಡಿದೀವಿ. ಕ್ವಿಂಟನ್ ಡಿಕಾಕ್ ಅವ್ರು ಕಾಯ್ತಾ ಇರ್ತಾರೆ ಗುರು ಪಾಪ, ಯಾಕೋ ಸ್ವಲ್ಪ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ಕೊಟ್ಟಾಗಿಂದ ಒಂದು ಸ್ವಲ್ಪ ಫಾರ್ಮ್ ಡಿಪ್ ಆಗಿದೆ ಅಂತ ಅನಿಸ್ತಾ ಇದೆ. ಬಟ್ ನನ್ಗೆ ಮನುಷ್ಯನಿಗೆ ಫಾರ್ಮ್ ಅನ್ನೋದಕ್ಕಿಂತ ಕ್ಲಾಸ್ ಚೆನ್ನಾಗಿದೆ, ಅವರು ಒಳ್ಳೆ ಶಾಟ್ಸ್ಗಳನ್ನ ಹೊಡಿತಾರೆ, ನಿಂತ್ಕೊಂಡು ಆಡಿದ್ರೆ ಸಾಕು, ಅವರು ಏನು ಮಾಡೋದು ಬೇಡ, ಆರಾಮ್ಸೆ ಪವರ್ ಪ್ಲೇಯಲ್ಲೇ ಒಂದು 70-80 ರನ್ ಹೊಡೆಯುವಂತ ಕೆಪಬಿಲಿಟಿ ಇರುವಂತ ಪ್ಲೇಯರ್. ಬಟ್ ಎಲ್ಲೋ ಒಂದ್ ಕಡೆ ಫಿಲ್ ಸಾಲ್ಟ್ ನ ರಿಪ್ಲೇಸ್ ಮಾಡ್ತಾರೆ, ಖಂಡಿತವಾಗ್ಲೂ ಫಿಲ್ ಸಾಲ್ಟ್ ನ ರಿಪ್ಲೇಸ್ ಮಾಡಕ್ಕಾಗಲ್ಲ. ಫಿಲ್ ಸಾಲ್ಟ್ ಅವ್ರು ಆ ತರ ಫಾರ್ಮ್ RCB ಬಂದಾಯ್ತು. RCB ಅವ್ರು ಎಷ್ಟು ತಲೆ ಉಪಯೋಗಿಸಿ ಅವ್ರನ್ನ ತಗೊಂಡ್ರು ಅಂತಂದ್ರೆ KL ರಾಹುಲ್ ಆಕ್ಚುಲಿ ಹೋಗ್ಬೇಕಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಏನು ಇಂಗ್ಲಿಷ್ ಮ್ಯಾನ್ಗಳೆಲ್ಲ ತಗೊಂಡ್ಬಿಟ್ಟವ್ರೆ, ಅವ್ನು ಯಾರೋ ಲಿಯಾಮ್ ತಗೊಂಡವ್ರೆ, ಅವ್ನು ಯಾರೋ ಸಾಲ್ಟ್ ತಗೊಂಡವ್ರೆ, ಇವರೆಲ್ಲ ಏನ್ ಆಡ್ತಾರೆ, ಅವ್ರು ಯಾರೋ ಹಂಗೆ ಅಂತೆಲ್ಲ ಹೇಳ್ತಾ ಇದ್ರು. ನೋಡಿದ್ರಲ್ಲ ಈಗ ಪ್ರೂವ್ ಮಾಡ್ಕೊಂಡಿದ್ರೆ ಅವ್ರಿಗೆ ಫಿಲ್ ಸಾಲ್ಟ್ ಪ್ರೂವ್ ಮಾಡ್ಕೊಂಡಿದ್ರೆ. ಲಿಯಾಮ್ ಅವರು ಫಸ್ಟ್ ಮ್ಯಾಚ್ KKR ಮೇಲೆ ಆಡಿದ್ರು, ಎರಡನೇ ಮ್ಯಾಚ್ ಇತ್ತು ಸ್ವಲ್ಪ ಯಾಕೋ ಈ ಟ್ರೋಲ್ಗಳು ನೋಡ್ತಾ ಇದೀನಿ ಗುರು, ನಮ್ಮ ಆಪ್ತ ಮಿತ್ರ ಟ್ರೋಲ್ ಎಲ್ಲ ಹೇಳ್ತಾರೆ ಅಂದ್ರೆ ಲೈಕ್ ಅವ್ರನ್ನ ಆಚ ಕಡೆ ದಬ್ಬೋದು ಲಿಯಾಮ್ ಅವರು. ಸೊ ಇಲ್ಲಿ ಆಕ್ಚುಲಿ ಬೇರೆಯವ್ರನ್ನ ಇವ್ರು ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿದೆ ಅದರ ಟ್ರೋಲ್ಗಳೆಲ್ಲ. ಸೊ ಗೈಸ್, ಇನ್ನು KKR ಕಡೆ ಹೈಯೆಸ್ಟ್ ವಿಕೆಟ್ ಇವತ್ತಿನ ಮ್ಯಾಚ್ ಅಲ್ಲಿ ವರುಣ್ ಅವರು ತಗೊಂತಾರೆ ಅಂತ ಅನ್ಕೊಂಡಿದೀವಿ. ಅಂಡ್ ಈ ಕಡೆ ಪಂಜಾಬ್ ಕಡೆ ಹೈಯೆಸ್ಟ್ ವಿಕೆಟ್ ನಮ್ಮ ಚಾಹಲ್ ಅವರು ತಗೊಂತಾರೆ ಅಂತ ಅನ್ಕೊಂಡಿದ್ದೀವಿ. ಅವ್ರು ಕಮಾಲ್ ಮಾಡ್ತಾರೆ, ಯಾಕಂದ್ರೆ ಚಾಹಲ್ ಅವರು ಆಲ್ರೆಡಿ 4 ವಿಕೆಟ್ ತಗೊಂಡಿದ್ದಾರೆ. ಸೊ ಮತ್ತೆ ಚಾಹಲ್ ಅವರೇ ವಿಕೆಟ್ ತಗೊಳ್ತಾರೆ, ಯಾಕಂದ್ರೆ ಬೇಗ ಈಸಿಯಾಗಿ ಉದುರ್ತಾರೆ. ಯಾಕಂದ್ರೆ ಅವ್ರ ಕಡೆ ಮಿಡಲ್ ಆರ್ಡರ್ಸ್ ಅಲ್ಲಿ ಸ್ಪಿನ್ನರ್ಸ್ ಆಡುವಂತ ವ್ಯಕ್ತಿಗಳೇ ಇರಲಿಲ್ಲ. ರಸಲ್ ಸ್ಪಿನ್ನರ್ ಔಟ್ ಆಗ್ತಾರೆ, ಅಂಡ್ ವೆಂಕಟೇಶ್ ಅವರು ಔಟ್ ಆಗ್ತಾರೆ. ಅಂಡ್ ಅಲ್ಲಿ ಸ್ವಲ್ಪ ಸ್ಪಿನ್ನಿಂಗ್ ಆಡೋದು ಯಾರಪ್ಪ ಅಂದ್ರೆ ಅಜಿಂಕ್ಯ ರಹಾನೆ ಮತ್ತೆ ರಘುವಂಶಿ ಇಬ್ರೇನೆ. ಅವರ ಭರವಸೆಯಲ್ಲಿ ಅವ್ರನ್ನೆಲ್ಲ ಔಟ್ ಮಾಡಿತ್ತು ಫಾಸ್ಟ್ ಬೌಲರ್ಸ್ ಪಂಜಾಬ್ ಕಡೆ ಅಂತಂದ್ರೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ದಿನ ಪಂಜಾಬ್ ಕಡೆ ಹೈಯೆಸ್ಟ್ ರನ್ ಯಾರು ಹೊಡಿತಾರೆ ಅಂತಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಟೋಯ್ನಿಸ್ ಅವರು ಹೈಯೆಸ್ಟ್ ರನ್ ಹೊಡೆಯುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಟೋಯ್ನಿಸ್ ಅವರು ಸ್ವಲ್ಪ ಕಾಯ್ತಾ ಇದ್ದಾರೆ, ಶ್ರೇಯಸ್ ಅವರು ಸ್ವಲ್ಪ ಫಾರ್ಮಲ್ ಡಿಪ್ ಆಗಿದ್ದಾರೆ. ಬಟ್ ಎನಿವೇಸ್ ಅವರ ಕ್ಯಾಪ್ಟನ್ಸಿಗೆ ಏನು ಎಫೆಕ್ಟ್ ಮಾಡ್ತಲ್ಲ, ಅವ್ರ ಪರ ಪಂಜಾಬ್ ಪರ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಅವರು. ನನಗನ್ನಿಸ್ತಾರೆ ಪರ್ಸನಲ್ ಆಗಿ ಸ್ಟೋಯ್ನಿಸ್ ಅವರು ಸಖತ್ತಾಗಿ ಆಡ್ತಾರೆ ಅಂತ ಅನಿಸ್ತದೆ. ಸ್ವಲ್ಪ ಅಪ್ಡೇ ಆರ್ಡರ್ ಕಳಿಸ್ಬೇಕು ನೀವು. ಜಾಶ್ ಇಂಗ್ಲಿಷ್ ಅವರು ತುಂಬಾ ನಂಬಿಕೆ ಇಕ್ತಾ ಇದ್ದಾರೆ, ಯಾರು ರಿಕಿ ಪಾಂಟಿಂಗ್ ಅವರು. ಸೊ ಜಾಶ್ ಇಂಗ್ಲಿಷ್ ಅವ್ರನ್ನ ಒಂದ್ ಸ್ವಲ್ಪ ನೀವು ಗ್ರೌಂಡ್ ಮಾಡಿ ಇವ್ರನ್ನ ಕಳಿಸಿ, ಯಾರೋ ಒಬ್ಬರನ್ನ ಎಕ್ಸ್ಟ್ರಾ ಪ್ಲೇಯರ್ನ ಮ್ಯಾಕ್ಸ್ವೆಲ್ ಮತ್ತೆ ಸ್ವಲ್ಪ ಒಂದು ಚಾನ್ಸ್ ಸಿಗಬೇಕು ಅಂತ ಅನಿಸುತ್ತೆ. ಸೊ ಗಾಯ್ಸ್, ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಮ್ಮ ಪ್ರಕಾರ ಈಗ ಆಲ್ರೆಡಿ ಹೇಳಿದಂಗೆ KKR ವಿನ್ ಆಗ್ತಾರೆ. ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು ಪ್ರಿವ್ಯೂ. ಸೊ ಏನಾದ್ರು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.